ತಿರುಮಲೆಯ ಶ್ರೀನಿವಾಸನ ಬ್ರಹ್ಮೋತ್ಸವವನ್ನು ಚತುರ್ಮುಖನಾದ ಬ್ರಹ್ಮನೇ ಮುಂದೆ ನಿಂತು ನಿರ್ವಹಿಸುತ್ತಾನೆ. ಗೋಧೂಳಿ ಮುಹೂರ್ತದಲ್ಲಿ ಉತ್ಸವ ಮೂರ್ತಿಗಳಾದ ಶ್ರೀ ಮಲಯಪ್ಪ ಸ್ವಾಮಿ, ಶ್ರೀದೇವಿ, ಭೂದೇವಿ ಅಮ್ಮನವರ ಸಮ್ಮುಖದಲ್ಲಿ ದೇವಾಲಯದ ಧ್ವಜಸ್ತಂಭದ ಮೇಲೆ ಗರುಡ ಪತಾಕೆಯನ್ನು ಹಾರಿಸುತ್ತಾರೆ. ಈ ಗರುಡ ಧ್ವಜವು ಸಮಸ್ತ ದೇವತೆಗಳಿಗೆ, ಅಷ್ಟ ದಿಕ್ಪಾಲಕರಿಗೆ, ಯಕ್ಷ ಗಂಧರ್ವಾದಿಗಳಿಗೆ ಆಹ್ವಾನವಾಗಿದೆ. ಭಗವಂತನ ಆಹ್ವಾನವನ್ನು ಸ್ವೀಕರಿಸಿ 33 ಕೋಟಿ ದೇವತೆಗಳು ಬ್ರಹ್ಮೋತ್ಸವಕ್ಕೆ ಆಗಮಿಸುತ್ತಾರೆ. ಪುರಾಣಗಳ ಪ್ರಕಾರ ಬ್ರಹ್ಮೋತ್ಸವ ಮುಗಿಯುವವರೆಗೂ ಬ್ರಹ್ಮಾದಿ ದೇವತೆಗಳು ಈ ದಿವ್ಯ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾರೆ. ಧ್ವಜಾರೋಹಣ ವೀಕ್ಷಣೆಯಿಂದ ಸರ್ವ ಶುಭಗಳು ಉಂಟಾಗುತ್ತವೆ. ವಿಶೇಷವಾಗಿ ನಾಗದೋಷ ನಿವಾರಣೆಯಾಗಿ ವಂಶಾಭಿವೃದ್ಧಿಯಾಗುತ್ತದೆ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ಕನ್ನಡದಲ್ಲಿ ಧ್ವಜಾರೋಹಣೆಯ ಪ್ರತ್ಯಕ್ಷ ಪ್ರಸಾರ.